ಹಲೋ ಗೈಸ್, ಎಲ್ಲರಿಗೂ ಹಾಲಿಡೇ ಸ್ಟಾರ್ಟ್ ಆಗಿದೆ. ಫಸ್ಟ್ ಡೇ ನನ್ನ ಹಾಲಿಡೇಯಲ್ಲಿ ಒಂದು ಮಿನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಇದು ಬಂದ್ಬಿಟ್ಟು ವಚ್ಚು ಸ್ಕೂಲಲ್ಲಿ ಇಟ್ಟಿರುವಂಥ ಬುದ್ಧ, ಅದು ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡಿದೆ. ವಚ್ಚು ಅಥ್ಲೆಟಿಕ್ಸ್ಗೆ ಹೋಗಿದ್ಲು, ಫುಲ್ ಸುಸ್ತಾಗಿ ನಡ್ಕೊಂಡು ಬರ್ತಾ ಇದ್ಲು. ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಹಂಸ ಅಕ್ಕಿನ ಬಳಸ್ಕೊಂಡು ನಾನು ಟೊಮೊಟೊ ಬಾತ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ರೆಸಿಪಿ ಏನು ಶೇರ್ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಹಾಲಿಡೇಸ್ ಅಲ್ವಾ, ಸೊ ವಚ್ಚುಗೆ ಬೋರ್ ಆಗ್ತಿತ್ತು. ಸೊ ಏನಾದರೂ ಜಾಮೂನ್ ಮಾಡ್ಕೊಡಿ ಮಮ್ಮಿ ಅಂತ ಕೇಳಿದ್ಲು. ಅದಕ್ಕೆ ನಾನು ನೀನೇ ಮಾಡು, ನೀನು ಯಾವ ಥರ ಬರುತ್ತೋ ಅದೇ ಥರ ಮಾಡು ಅಂತಂದ್ಬಿಟ್ಟು ವಚ್ಚಿಗೆ ಕೆಲಸ ಕೊಟ್ಟೆ. ಸಿಂಪಲ್ಲಾಗಿ ಕ್ರ್ಯಾಕ್ ಬರ್ದಂಗೆ ಮಾಡೋಣ ಅಂತ ಅಂದ್ಕೊಂಡ್ಲು, ಬಟ್ ಕ್ರ್ಯಾಕ್ ಎಲ್ಲ ಬಂತು. ಇಟ್ಸ್ ಓಕೆ, ಕ್ರ್ಯಾಕ್ ಬಂದರೂ ಕೂಡ ನಾವು ತಿನ್ನೋದೇ ಅಲ್ವಾ ಅಂತಂದ್ಬಿಟ್ಟು ವಚ್ಚುಗೆ ಹ್ಯಾಪಿನೆಸ್ಗೆ ಒಂಥರ ಟೈಮ್ ಪಾಸ್ ಕೂಡ ಆಗಲಿ ಅಂತಂದ್ಬಿಟ್ಟು ಆ್ಯಕ್ಟಿವಿಟಿ ಥರ ಅದನ್ನು ಮಾಡಿದ್ಲು. ನಾನು ಜಸ್ಟ್ ಫ್ರೈ ಮಾಡಿಬಿಟ್ಟು ಪಾಕ ಮಾಡಿ ಅದು ಜಾಮೂನೇನು ಗೋಲ್ಡನ್ ಬ್ರೌನ್ ಥರ ಫ್ರೈ ಮಾಡಿಬಿಟ್ಟು ಪಾಕಕ್ಕೆ ಹಾಕಿದ್ದೆ ಅಷ್ಟೇ. ಅದನ್ನೇ ಎಷ್ಟೊಂದು ಸತಿ ಹೇಳ್ತಾ ಇದ್ಲು ಅವ್ರ ಅಪ್ಪನಿಗೆ, ಪಪ್ಪ ನಾನೇ ಮಾಡಿದ್ದು, ತುಂಬ ಚೆನ್ನಾಗಿದೆಯಾ ಅಂತಂದ್ಬಿಟ್ಟು. ಸೊ ಫೈನಲಿ ಪಾಕ ಕೂಡ ರೆಡಿ ಆಯಿತು. ಅದು ಡ್ರೈ ಜಾಮೂನ್ ಮಾಡೋಣ ಅಂತ ಜಾಸ್ತಿ ಪಾಕನ ಮಾಡ್ಕೊಂಡಿಲ್ಲ ನಾನು. ಸೊ ಸಿಂಪಲ್ಲಾಗಿ ಜಾಮೂನ್ ಅಂತೂ ರೆಡಿ ಆಯಿತು. ಇದಾದಮೇಲೆ ನೆಕ್ಸ್ಟ್ ಡೇ ನಾವು ಸ್ನೋಲ್ಯಾಂಡ್ಗೆ ಹೋಗಿದ್ವಿ. ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಸ್ನೋಲ್ಯಾಂಡ್ಗೆ ಹೋಗಬೇಕು ಅಂತ. ಫೈನಲಿ ಟೈಮ್ ಕೂಡಿ ಬಂತು. ಎಲ್ಲದಕ್ಕೂ ಕೂಡ ಅಷ್ಟೇ, ಒಂದು ಟೈಮ್ ಬರುತ್ತೆ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕು. ಸೊ ನಮಗೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು, ಯಾಕಂದರೆ ನಾವು ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿರೋರ್ದು ಹೋಗಿರೋರ್ದು ಫೋಟೋಸು ಸ್ಟೇಟಸ್ ಎಲ್ಲ ನೋಡ್ಬಿಟ್ಟು ಹೋಗಬೇಕು ಅಂತ ಅನ್ಕೊತಿದ್ವಿ. ನಾಟ್ ವರ್ತ ಅನ್ನೋದು ನಾನು ಫುಲ್ ವ್ಲಾಗಲ್ಲಿ, ಲೆಂತಿ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಓಕೆ, ಇದೊಂದು ಆ್ಯಕ್ಟಿವಿಟಿ ಕೂಡ ಇದೆ ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ. 45 ಮಿನಿಟ್ಸ್ ಇದು. ನಾನು 3 ಗೇಮ್ಸ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ 1300 ರುಪೀಸು, ಇಲ್ಲ ಅಂತಂದರೆ 750 ರುಪೀಸು. ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದು ಗ್ಲಾಸ್ ಹೌಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಫುಲ್ ವ್ಲಾಗ್ನ ಚೆಕ್ ಮಾಡಿ.